ಮಧ್ಯಾಹ್ನದ ಬಿಸಿಲಿನ ಸಮಯ ಸೈಕಲ್ ಏರಿ ಹಾರ್ನ್ ಮಾಡುತ್ತಾ ಒಬ್ಬ ವ್ಯಕ್ತಿ ಬಂದ್ರೆ ಸಾಕು, ನಮಗದು ಎಲ್ಲಿಲ್ಲದ ಖುಷಿ. ನಮ್ಮ ಸಂತೋಷಣ್ಣ ಬಂದ್ರು ಅಂತ ಮನೆಯಲ್ಲಿ ಅಪ್ಪನನ್ನ ಅಮ್ಮನನ್ನ ಪೀಡಿಸಿ ₹1 ತೆಗೆದುಕೊಂಡು ಸೈಕಲ್ ಹಾರ್ನ್ ಬರುತ್ತಿದ್ದ ಕಡೆಗೆ ಓಡುತ್ತಿದ್ದ ಕಾಲವದು. ಐಸ್ ಕ್ಯಾಂಡಿ ಸಂತೋಷಣ್ಣ ಅಂತಾನೆ ಇವರು ಫೇಮಸ್. ಕಳೆದ 20 ವರ್ಷಗಳಿಂದ ಅಮಾಸೆಬೈಲು, ಹೆಂಗವಳ್ಳಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಅದೆಷ್ಟೋ ಜನರನ್ನ ಬಿಸಿಲಿನ ಬೇಗೆಯಲ್ಲೂ ಕೂಡ ತಂಪಾಗಿಸಿದವರು. ಅಂದು ಸೈಕಲ್ನ ಮೇಲೆ ಐಸ್ ಕ್ಯಾಂಡಿಯ ಡಬ್ಬವನ್ನ ಇಟ್ಟುಕೊಂಡು ಪೆಡಲ್ ತುಳಿದು ಬರುತ್ತಿದ್ದ ಸಂತೋಷಣ್ಣನನ್ನು ನೋಡಿ ನಾವು ಬಾಲ್ಯದಲ್ಲಿ ಕುಣಿದಾಡುತ್ತಿದ್ದೆವು. ಮನೆಯಲ್ಲಿ ಒಂದು ಬುತ್ತಿಯನ್ನ ಹಿಡಿದು ರಸ್ತೆಗೆ ಬಂದು ಸಂತೋಷಣ್ಣನ ಬಳಿ ₹5 ಕೊಟ್ಟು ₹2 ಬರುತ್ತಿದ್ದ 2 ಹಾಲಿನ ಕ್ಯಾಂಡಿ ಹಾಗೂ ₹1 ಸಿಗುತ್ತಿದ್ದ ಬೆಲ್ಲದ ಕ್ಯಾಂಡಿಯನ್ನ ಬುತ್ತಿಗೆ ತುಂಬಿಕೊಂಡು ಮನೆಗೆ ಖುಷಿಯಲ್ಲಿ ಓಡೋಡಿ ಬರುತ್ತಿದ್ದ ದಿನಗಳವು. ಪ್ರತಿ ಆದಿತ್ಯವಾರ ಸಂತೋಷಣ್ಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾದು ಕುಳಿತಿದ್ದ ಕ್ಷಣಗಳು ಇನ್ನೂ ಕಣ್ಣ ಮುಂದೆ ಹಾಗೆ ಇದೆ. ಐಸ್ ಕ್ಯಾಂಡಿ ತಿಂದ ನಂತರ ಮುಂದಿನ ವಾರವೂ ಅವರು ನಮ್ಮೂರಿಗೆ ಸುಲಭವಾಗಿ ಬರಲಿ ಎಂಬ ಮನಸ್ಸಿನಿಂದ ಅವರ ಡಬ್ಬಿಯನ್ನ ನಮ್ಮ ಪುಟ್ಟ ಕೈಗಳಿಂದ ತಳ್ಳುತ್ತಾ ಮಣ್ಣಿನ ರಸ್ತೆಯ ಏರಿಳಿತ ದಾಟಿಸಿದ್ದೇವೆ. ಅದಕ್ಕೆ ಪ್ರತಿಯಾಗಿ ಅವರು ನೀಡುತ್ತಿದ್ದ ಪ್ರೀತಿಯ ನಗು ಮತ್ತು ಒಂದು ಹೆಚ್ಚುವರಿ ಕ್ಯಾಂಡಿಯ ಸಿಹಿ, ಅದು ನಮ್ಮ ಜೀವನದ ಅಮೂಲ್ಯ ನೆನಪು. ಇಂದು ಸೈಕಲ್ ಜಾಗದಲ್ಲಿ ಒಂದು ಸಣ್ಣ ಎಕ್ಸೆಲ್ ಬಂದಿದೆ. ಕಾಲ ಬದಲಾಗಿದೆ, ಆದರೆ ಸಂತೋಷಣ್ಣನ ಪ್ರೀತಿಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅವರ ಡಬ್ಬಿಯಲ್ಲಿ ಈಗ ತರತರಹದ ಕ್ಯಾಂಡಿಗಳಿದ್ರು ನಮಗೆ ಹೆಚ್ಚು ಇಷ್ಟವಾಗೋದು ಬಾಲ್ಯವನ್ನ ನೆನಪಿಸುವ ಆ ಸರಳ ಬೆಲ್ಲದ ಕ್ಯಾಂಡಿ. ಏನೇ ಹೇಳಿ, ಸಂತೋಷಣ್ಣ ಈ ಕಾಯಕದ 7 ಬೀಳುಗಳಲ್ಲೂ ಸಂತೋಷವನ್ನ ಕಂಡಿದ್ದಾರೆ. ಅನೇಕರ ಹೊಟ್ಟೆ ತಂಪಾಗಿಸಿದ ಸಾರ್ಥಕತೆಯ ಭಾವದಲ್ಲಿದ್ದಾರೆ. ಅಮಾಸೆಬೈಲು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಯುವಕರ ಬಾಲ್ಯವನ್ನ ಹಸಿರಾಗಿಸಿದ ಸಂತೋಷಣ್ಣನಿಗೆ ಒಂದು ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸದೇ ಇದ್ರೆ ಹೇಗೆ? ಧನ್ಯವಾದಗಳು ಸಂತೋಷಣ್ಣ. ನಿಮ್ಮ ಕಾಯಕ ಹೀಗೆ ಮುಂದುವರಿಯಲಿ.